ಕಾಂಗ್ರೆಸ್ ಬಿಟ್ ಮಾಡಿದ್ದೀನಿ, ಬಟ್ ಏಕಾಏಕಿ 2018ರಲ್ಲೇ ನಿಮ್ಮ ಇದಾಗಿದ್ದು. ಏನು ಏಕಾಏಕಿ ಬಂದ್ಬಿಟ್ರಲ್ಲ, ಯಾರು ಪ್ರತ್ಯಕ್ಷ ಆಗ್ಬಿಟ್ರಲ್ಲ? ನನ್ನ ಫಸ್ಟ್ ಪೊಸಿಷನ್ ಕೊಟ್ಟಿದ್ರು ಆವಾಗ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಿದ್ರು ನ್ಯಾಷನಲ್, ಸುಷ್ಮಿತಾ ದೇವ್ ಅಂತ. ಅವರು ನನಗೆ ಪ್ರಿಯದರ್ಶಿನಿ ಅಂತ ರಾಜ್ಯದ ಮಹಿಳಾ ಯುವ ಘಟಕ ಅದಕ್ಕೆ ಚೀಫ್ ಮಾಡಿದರು ರಾಜ್ಯಕ್ಕೆ. ನಂತರ ಸ್ಪೋಕ್ಸ್ ಪರ್ಸನ್ ಆದೆ. ಇವಾಗ ಮೇನ್ ಕಾಂಗ್ರೆಸ್ ಸ್ಟೇಟ್ ಜನರಲ್ ಸೆಕ್ರೆಟರಿ. ಆದರೂ ಯಾವುದೇ ಪಕ್ಷ, ನಾನು ಕಾಂಗ್ರೆಸ್ ಅಂತ ಹೇಳ್ದಿಲ್ಲ, ಯಾವುದೇ ಪಕ್ಷದಲ್ಲಿ ರಾಜಕೀಯವಾಗಿ ನಾವು ಮೇಲೆ ಬರಬೇಕು ಅಂತ ಹೇಳಿದ್ರೆ ನಮ್ಮ ಫ್ಯಾಮ್ಲಿ ರಾಜಕೀಯ ಬ್ಯಾಕ್ಗ್ರೌಂಡ್ ಇರಬೇಕು, ಇಲ್ಲ ನಮ್ಮನ್ನು ಬೆಳೆಸುವಂತಹ ಒಂದು ದೊಡ್ಡ ಮಟ್ಟದ ನಾಯಕರುಗಳಿರಬೇಕು. ಇವೆರಡೂ ಇಲ್ಲ ಅಂತ ನಿಮ್ಗೆ ಭಾಳ ಸ್ಪಷ್ಟವಾಗಿ ಗೊತ್ತು. ನಿಮ್ಮ ಹಿಂದೆ ಇರೋದು ಎಜುಕೇಷನ್ ಅನ್ನೋದು ಬಿಟ್ಟರೆ ಯಾರು ದೊಡ್ಡ ನಾಯಕರು ನಿಮಗೆ ದೊಡ್ಡ ಮಟ್ಟದ ಸಂಪರ್ಕ ಇರಲಿಲ್ಲ. ಜೊತೆಗೆ ನಿಮ್ಮ ಫ್ಯಾಮ್ಲಿನೂ ಕೂಡ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಆಗಿರಲಿಲ್ಲ. ಫ್ಯಾಮ್ಲಿಯವರು ಅಷ್ಟು ಸುಲಭವಾಗಿ ನೀವು ರಾಜಕೀಯಕ್ಕೆ ಹೋದಾಗ ಬಿಟ್ರಾ? ಸರ್ ಡೆಫಿನೆಟ್ಲಿ ಅವ್ರಿಗೆಲ್ಲ ಭಯ ಇದ್ದೇ ಇರುತ್ತೆ. ಯಾವುದು ಹೊಸ ಫೀಲ್ಡು, ರಾಜಕೀಯ, ಡೇಂಜರು, ಹೆಣ್ಮಗಳು. ನಮ್ಮ ತಂದೆಗಂತೂ ಇತ್ತು ಆ ರಿಸರ್ವೇಷನ್ಸ್ ಎಲ್ಲ. ನಮ್ಮ ತಾಯಿ ಒಂಥರ ಶಿ ಈಸ್ ವೆರಿ ಕೂಲ್, ನನಗಿಂತ ಜಾಸ್ತಿ ಧೈರ್ಯ ನಮ್ಮ ಅಮ್ಮಂಗೆ. ಅವರು ನನ್ನ ಮಗಳು ರಾಜಕೀಯಕ್ಕೆ ಹೋಗ್ತಾರೆ ಅನ್ನೋದಿತ್ತು. ನಮ್ಮ ತಂದೆ ಎಲ್ಲೋ ಬೇಡಮ್ಮ ನೀನು ಸೋಷಲ್ ವರ್ಕ್ ಮಾಡು. ನಮ್ಮ ತಂದೆಗೆ ಇದು ಒಂದು ಅನಾಥಾಶ್ರಮ ಕಟ್ಟಬೇಕು ಹೆಣ್ಮಕ್ಳಿಗೆ ಮತ್ತು ವಯಸ್ಸಾದವ್ರಿಗೆ ಅಂತ ಒಂದೇನೋ ಪ್ಲ್ಯಾನ್ ಇದೆ, ಅದನ್ನು ಮಾಡಿಕೊಡ್ತೀನಿ, ನೀನು ನೋಡ್ಕೋ ಅದನ್ನು. ಅಪ್ಪ ಅದು ಮಾಡಿಕೊಡು, ಇದು ಮಾಡ್ತೀನಿ, ಬಟ್ ನಾನು ರಾಜಕೀಯದಲ್ಲಿರಬೇಕು ಅಂತಲೇ ಹೇಳಿದ್ದೆ. ಡೆಫಿನೆಟ್ಲಿ ಸರ್ ಭಯ ಏನೋ ಇತ್ತು ಅವರಿಗೆ. ಬಟ್ ನೀವು ಹೇಳಿದ್ರಿ, ಹೌದು ನನಗೆ ಹಿನ್ನೆಲೆ ಇಲ್ಲ, ಯಾವ ರಾಜಕೀಯ ದೊಡ್ಡ ವ್ಯಕ್ತಿಗಳು ಗೊತ್ತಿರಲಿಲ್ಲ. ಬಟ್ ಒಂದು ಹೇಳಬೇಕಂದ್ರೆ ಜನ ಗುರುತಿಸಿದ್ರು ನನ್ನ. ಇಲ್ದಿದ್ದರೆ ಜೊತೆಗೆ ನೆಕ್ಸ್ಟು ನೀವು ಸರ್ ಮೀಡಿಯಾದವರು, ನಾನು ಎಷ್ಟು ಕೃತಜ್ಞತೆಳಾಗಿರಬೇಕೋ ಗೊತ್ತಿಲ್ಲ. ಇವತ್ತು ರಾಜಕೀಯದಲ್ಲಿ ಸ್ವಲ್ಪ ಜನ ಗುರುತಿಸ್ತಾರೆ ನಮಗೆ ಅಂದರೆ ಅದು ಜನರ ಬೆಂಬಲ, ಆ್ಯಂಟಿ CA ಮೂವ್ಮೆಂಟ್ ಆಗ್ಬೋದು ಮತ್ತು ಈ ಹೋರಾಟಗಳು, ಅದರಿಂದ ಜೊತೆಗೆ ನಿಮ್ಮಿಂದ. ಹೌದು, ಆ ನಡುವೆ ಒಂದಷ್ಟು ಹೋರಾಟಗಳಿಗೆ ಬೇರೆ ಬಂದ್ರಿ ನೀವು. ಒಂದು ಕಡೆ ಕಾಂಗ್ರೆಸ್ ಕಾರ್ಯಕರ್ತೆ ಆಗಿದ್ರೂ ಕೂಡ ಬೀದಿಗಿಳಿದು ಹಲವು IPS ಯಾವುದು PSI ಸ್ಕ್ಯಾಮ್ ಇದರಲ್ಲೆಲ್ಲ ಜಾಸ್ತಿ ತೊಡಗಿದ್ರು. ಅದು ಹೇಗೆ? ಮೊದಲು ನೀವು ಎಕ್ಸಾಮ್ ಬರ್ದಿದ್ರಿ, ಅದರೆಲ್ಲ ಅನುಭವ ನಿಮ್ಗಿತ್ತು. ಯಾಕಂತ ಹೇಳಿದ್ರೆ ಯಾವುದೇ ಒಬ್ಬ ವಿದ್ಯಾರ್ಥಿಯ ಭವಿಷ್ಯ, ಒಬ್ಬ ಪರೀಕ್ಷಾರ್ಥಿಯ ಭವಿಷ್ಯ ಇರುವಂಥದ್ದು ಫಲಿತಾಂಶದ ಮೇಲೆ. ಅದು ಪಾಸ್ ಫೇಲ್ ಅನ್ನೋದು ಸೆಕೆಂಡ್ರಿ, ಬಟ್ ಎಕ್ಸಾಮ್ ಕರೆಕ್ಟಾಗಿ ನಡಿಬೇಕು, ಫಲಿತಾಂಶ ಸರಿಯಾಗಿ ಬರಬೇಕು. ಅದರಲ್ಲಿ ನಮ್ಮ KPSC ಹಲವಾರು ಬರೀ ಎಡವಿದೆ ಇವತ್ತು ಕೂಡ. ಇವತ್ತು ಕೂಡ ಅದು ನಾನು ತುಂಬ ಒಳ್ಳೆ ಪಾಯಿಂಟ್ ತೆಗೆದ್ರಿ ಸರ್. ಅಂದರೆ ನಾನು ಕೂಡ ಸ್ಟೂಡೆಂಟ್ ಆಗಿದ್ದವಳು, ನನಗೂ ಗೊತ್ತು. ಅಂದರೆ ಕೆಲಸ ಏನು ಮಾಡಿದೆ ಸುಮ್ಮನೆ ಕೂತ್ಕೊಂಡು ಓದೋದು ಅಂದರೆ ಇಟ್ಸ್ ವೆರಿ ಮೆಂಟಲಿ ವೆರಿ ಹೆವಿ ಸರ್. ಆ ಸ್ಟೂಡೆಂಟ್ಸ್ಗೆ ಪಾಪ ಅವ್ರ ಜೊತೆಗೆ ಫ್ಯಾಮಿಲಿಗೂ ಅಷ್ಟೇ ಬರ್ಡನ್. ಎಕ್ಸಾಕ್ಟ್ಲಿ. ಅಂದರೆ ಫ್ಯಾಮಿಲಿಯವ್ರ ಮೇಲೆ ಡಿಪೆಂಡ್ ಆಗಿರ್ತೀವಿ ಫಿನಾನ್ಷಿಯಲಿ. ಅದ ನಂತರ ಏನಾಗುತ್ತೆ, ನಮ್ಮ ಫ್ರೆಂಡ್ಸ್ ಎಲ್ಲ ಮೇಲೆ ಮುಂದೆ ಬರ್ತಾ ಇರ್ತಾರೆ ಕೆಲಸಗಳಲ್ಲಿ, ಮಾಸ್ಟರ್ಸ್ ಮಾಡಿರ್ತಾರೆ. ಇದೇ ರೀತಿ ನನಗೂ ಆಯಿತು. ಬಟ್ ನಾನೇನು ಮಾಡಿದೆ, ಇಲ್ಲೇ ಒಂದು IAS ಇನ್ಸ್ಟಿಟ್ಯೂಟಲ್ಲಿ ಟೀಚಿಂಗ್ ಜಾಬು ಸೇರಿದ್ದೆ. ನಾನು ಓದುವಾಗ IAS ಸ್ಟೂಡೆಂಟ್ಸ್ಗೆ ಟೀಚ್ ಮಾಡ್ತಿದ್ದೆ. ಇಂಗ್ಲೀಷು ಮತ್ತು ಮ್ಯಾಥಮೆಟಿಕ್ಸ್ ನಮ್ಮದು ಸೆಕೆಂಡ್ ಪೇಪರ್ ಇತ್ತು, CSAT ಅಂತ. ಪೂರ್ತಿ ನಾನೇ ತಗೋತಾ ಇದ್ದೆ. ಸೊ ನಾನು ಟೀಚ್ ಕೂಡ ಮಾಡ್ತಿದ್ದೆ. IASಗೆ, KASಗೆ, PSIಗೆ, FDA ಮತ್ತು ಬ್ಯಾಂಕಿಂಗ್ ಎಕ್ಸಾಮ್ ಎಲ್ಲದಕ್ಕೂ ಏನು ಆಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ, ನಾನು ಅದಕ್ಕೂ ಟೀಚ್ ಮಾಡಿಕೊಂಡು ನನ್ನ ಖರ್ಚು ನಾನು ದುಡ್ಕೋತಾ ಇದ್ದೆ. ನಂತರ ನಾನು ಡೆಲ್ಲಿಗೆ ಹೋಗಿ ಬಂದಮೇಲೆ ಕೋಚಿಂಗು. ಈ ಒಂದು ಜೀವನದ ಕಷ್ಟ ಇದೆಯಲ್ಲ ಪಾಪ, ಆ ಮಕ್ಕಳು ತುಂಬ ಇದು. ಆವಾಗ ಹೋರಾಟಗಳೇನೋ ಆಯಿತು. ಇವಾಗಲ ಜನ ಕೇಳ್ತಾರೆ, ಅಂದರೆ ಕೆಲವರು ಆ ಸ್ಟೂಡೆಂಟ್ಸು, ಮೇಡಮ್ ಆವಾಗ ಹೋರಾಟ ಮಾಡಿದ್ರಿ ಇವಾಗ ಮಾಡ್ತಿಲ್ಲ ನಿಮ್ಮ ಸರ್ಕಾರ ಬಂದಮೇಲೆ ಅಂತ. ಇದನ್ನು ನಾನು ಒಳ್ಳೆ ಕೆಲಸ ಮಾಡಿದ್ರಿ, ಇದನ್ನು ನಾನು ಅಡ್ರೆಸ್ ಮಾಡಬೇಕು. ಆವಾಗ ನಡೆದಿದ್ದು ಸರ್ ಭ್ರಷ್ಟಾಚಾರ, ಅದು ಎವಿಡೆನ್ಸ್ ಜೊತೆ ಸಿಕ್ಕಾಕ್ಕೊಂಡಿತ್ತು, ಹೋರಾಟ ಮಾಡಿದೆ. ಇವಾಗ ಲೂಪ್ ಹೋಲ್ಸ್ಗಳಿದ್ದಾವೆ. ಅದನ್ನು ಫಾರ್ ಎಕ್ಸಾಂಪಲ್ ಫಸ್ಟ್ ಟೈಮು KS ಎಕ್ಸಾಮ್ ಏನಾಯಿತು, ಆವಾಗ ಕೆಲವು ಎಷ್ಟು ಪೋಸ್ಟ್ಗಳು ಅಂತ ಮಾಡಿದಾಗ ಕಡಿಮೆ ಪೋಸ್ಟ್ ಏನೋ ಬಂದಿತ್ತು. ನಾವು ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು ಅದನ್ನು ಜಾಸ್ತಿ ಪೋಸ್ಟ್ಗೂ ಮಾಡಿಸಿದ್ವಿ. ನಂತರ ಏನಾಯಿತು ಸರ್, ಪ್ರಿಲಿಮ್ಸ್ ಎಕ್ಸಾಮ್ನ ಸ್ವಲ್ಪ ಹೀಗೆ ಪೋಸ್ಟ್ಪೋನ್ ಆಗ್ತಾ ಬಂತು. ಅವ್ರು ಯಾರೋ ಏಜ್ ರಿಲ್ಯಾಕ್ಸೇಷನ್ ಕೇಳಿದ್ರು ಅಂತ ಎಲ್ಲ ಪೋಸ್ಟ್ಪೋನ್ ಆಗ್ತಾ ಬಂತು. ಫಸ್ಟ್ ಟೈಮ್ ತುಂಬ ತಪ್ಪುಗಳಿದ್ವು ಕ್ವೆಶ್ಚನ್ ಪೇಪರಲ್ಲಿ. ಆವಾಗೂ ಕೂಡ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ. CM ಅವ್ರನ್ನ, ಪ್ರಿಯಾಂಕ್ ಖರ್ಗೆ ಸರ್ ತುಂಬ ಸಪೋರ್ಟ್ ಮಾಡಿದ್ದಾರೆ ಸರ್. ಅವರು ಹೋರಾಟದಿಂದ ಹಿಡಿದು PSI ಸ್ಕ್ಯಾಮಿಂದ ಅವ್ರದ್ದು ಇವತ್ತುವರೆಗೂ ಪಾಪ ಯಾವುದೇ ರಿಫಾರ್ಮ್ಸ್ ತೊಗೊಂಡು ಹೋದ್ರೂ ಸಪೋರ್ಟ್ ಮಾಡ್ತಾರೆ. ಸೊ ಇವರಿಬ್ಬರ ಕಾರಣದಿಂದ ಫಸ್ಟ್ ಟೈಮ್ ತಿರ್ಗಾ ಎಕ್ಸಾಮ್ ಆಯಿತು. ಕೆಲವ್ರು ಇವಾಗ ಏನು ಮಾಡಿಬಿಟ್ಟಿದ್ದಾರೆ, ಸುಮ್ಮನೆ ಹೋರಾಟ. ಈಗ ಓದಿರಲ್ಲ, ಇಲ್ಲ ಕೆಲವ್ರು ನಾನು ನೋಡಿದ್ದೀನಿ, ಓದಿರಲ್ಲ, ಅವರು 10 ಸಲ ಅಟೆಂಪ್ಟ್ ಕೊಟ್ಟರು ಕ್ಲಿಯರ್ ಮಾಡಲ್ಲ. ಪಾಪ ಬೇರೆ ಮಕ್ಕಳು ಬಂದು ಮೇಡಮ್ ದಯವಿಟ್ಟು ಅವರು ರೀ ಎಕ್ಸಾಮ್ ಅಂತಾರೆ. ನಾವು ಸೀರಿಯಸ್ ಆಗಿ ಓದಿರೋ ಮಕ್ಕಳು ಸುಮ್ಮನೆ ಏನು ಇನ್ನೂ 1 ತಿಂಗಳು ಟೈಮ್ ಕೊಡಿ ಅಂತಾರೆ. ಅವ್ರು ಓದಿಲ್ಲ ಅಂತ ಟೈಮ್ ಕೊಡೋಕ್ಕಾಗುತ್ತಾ? ಇದಕ್ಕೆ ಹೋಗಿ ಅವ್ರು ಪ್ರೊಟೆಸ್ಟ್ ಮಾಡಿದ್ರೆ ನಾನು ಅದಕ್ಕೆ ಹೋಗೋಕ್ಕಾಗುತ್ತಾ? ಇವತ್ತು ಏನಾದ್ರು ಭ್ರಷ್ಟಾಚಾರ ಆದರೆ ನಾವು ಹೋರಾಟ ಮಾಡೋಣ.
ಇದನ್ನೇ ನಾನು ಹೇಳಿದ್ದೀನಿ ಸ್ಟೂಡೆಂಟ್ಸ್ಗೆ. ಬಟ್ ಕೆಲವರು ಅಪವಾದ ಆರೋಪ ನಿಮ್ಮ ಮೇಲೆ ಇರೋದೇನಂತ ಹೇಳಿದ್ರೆ, ಅವತ್ತು ಬಿಜೆಪಿ ಸರ್ಕಾರ ಇತ್ತು, ಹಾ, ಇವ್ರು ಅದನ್ನೇ focus ಹೇಳ್ತಿರೋದು. ಆಗ್ಬೇಕಾಗಿತ್ತು, ಅದಕ್ಕೆ ಬಂದ್ರು. ಹಾ. ಈಗ ಕಾಂಗ್ರೆಸ್ ಸರ್ಕಾರ ಇದೆ, ಹೌದು. ಈಗ ಲೋಪಗಳಾದ್ರೂ ಕೂಡ ಹಾ. ಭವ್ಯ ನರಸಿಂಹಮೂರ್ತಿ ಅವರು ಹೌದು, ಬಾಯಿ ಬಿಡ್ತಾ ಇಲ್ಲ. ಹೌದು, ಅವರು ಅದಕ್ಕೆ ನಾನು ಹೇಳ್ತಾ ಇರೋದು ಸರ್. ಇವತ್ತು ಅದಕ್ಕೆ ಮುಂಚೆ ನಾನು ಹೇಳ್ದಂಗೆ ಅದಕ್ಕೆ ಮುಂಚೆ ಅಂದರೆ ಆ ಹೋರಾಟಕ್ಕೆ ಮುಂಚೆನೇ ನಾನು ಸ್ಪೋಕ್ಸ್ ಪರ್ಸನ್ ಎಲ್ಲ ಆಗಿದ್ದೆ, ನಿಮಗೆಲ್ಲ ನಾನು ಯಾರಂತ ಗೊತ್ತಿದ್ದು. ಆ ಹೋರಾಟದಲ್ಲೂ ನಾನು ಪೂರ್ತಿ ನನ್ನ ಕನೆಕ್ಷನ್ಸ್ ಎಲ್ಲ ಯೂಸ್ ಮಾಡಿ ನಿಮ್ಮನ್ನೆಲ್ಲ ಇನ್ವೈಟ್ ಮಾಡಿದ್ದೆ, ಸರ್ ಬನ್ನಿ ನಮ್ಮನ್ನ ಕವರ್ ಮಾಡಿ, ಪ್ರೊಟೆಸ್ಟ್ ಕವರ್ ಮಾಡಿ, ಇದು ದೊಡ್ಡ ಮಟ್ಟಕ್ಕೆ ಹೋಗಬೇಕು ಅಂತ. ತಪ್ಪಲ್ಲ. ಇದೆಲ್ಲ ಆದಮೇಲೆ ಇವತ್ತು ಹೇಳ್ತೀನಿ, ಭ್ರಷ್ಟಾಚಾರ ನಡೆದ್ರೆ ನಾನು ಖಂಡಿತ ನಿಂತ್ಕೋತೀನಿ. ಇಲ್ಲಿ ಕೆಲವು ಸ್ಟೂಡೆಂಟ್ಸ್ ಇಂಟ್ರೆಸ್ಟ್ ನೋಡ್ಕೊಂಡು ನಾವು ಲಕ್ಷಾಂತರ ಸ್ಟೂಡೆಂಟ್ಸ್ ಜೀವನ ಹಾಳು ಮಾಡೋದು ತಪ್ಪು ಸರ್. ಈಗಾಗಲೇ ಅವರು ವರ್ಷಾನ್ಗಟ್ಲೆ ಕಾದಿದ್ದಾರೆ ಒಂದು ಪ್ರೋಸೆಸ್ ಆಗಲಿ ಅಂತ. ಒಬ್ಬರು ಬರ್ತಾರೆ ಪೋಸ್ಟ್ಪೋನ್ ಮಾಡಲಿ ಎಕ್ಸಾಮು ಅಂತಾರೆ, ಯಾಕೆ ಅವ್ರು ಓದಿಲ್ಲ ಅಂತ ಪೋಸ್ಟ್ಪೋನ್ ಮಾಡಬೇಕಂತೆ. ಏನು ನ್ಯಾಯ ಇದು? ಒಂದು ಎಕ್ಸಾಮ್ ಅದೂ 3 ಸಲ ಪೋಸ್ಟ್ಪೋನ್ ಆಗಿರೋ ಎಕ್ಸಾಮು, ಮತ್ತೆ ಬರ್ತಾರೆ ರೀ ಎಕ್ಸಾಮ್ ಆಗಲಿ ಅಂತ. ಅದರಲ್ಲಿ ನ್ಯಾಯ ಇತ್ತು, ಕ್ವೆಶ್ಚನ್ ಪೇಪರಲ್ಲಿ ದೋಷಗಳಿದ್ವು, ಅದು ರೀ ಎಕ್ಸಾಮ್ ನಾನೇ ಹೋಗಿ ಮಾತಾಡಿದ್ದೀನಿ, ಅದು ರೀ ಎಕ್ಸಾಮು ಅನೌನ್ಸ್ ಆಯಿತು. ನಂತರ ತಿರ್ಗಾ ರೀ ಎಕ್ಸಾಮು, ತಿರ್ಗಾ ಏನು ಅಲ್ಲಿ ಮೋಸ ಆಗಿದೆ ಇಲ್ಲಿ ಅದು ಆಗಿದ್ರೆ ಒಂದು ಕಂಪ್ಲೇಂಟ್ ಕೊಡಿ ನೋಡೋಣ. ಒಂದೇ ಒಂದು ಕೆಲವು ಸ್ಟೂಡೆಂಟ್ಸ್ ನೋಡಿದ್ದೀನಿ, ಅವ್ರ ಸೆಂಟರಲ್ಲಿ ಮಾತ್ರನೇ ನಡೆಯುತ್ತಾ ಯಾವಾಗಲೂ. ಅವ್ರಿಗೆ 10 ಅಟೆಂಪ್ಟ್ ಕೊಟ್ಟರು ಅವ್ರು ಕ್ಲಿಯರ್ ಮಾಡಲ್ಲ. ಪಾಪ ಈ ಮಕ್ಕಳು ತುಂಬ ತೊಂದರೆಯಲ್ಲಿದ್ದಾರೆ ಸರ್. ಒಂದೊಂದು ತಿಂಗಳು ಅವ್ರ ಪಾಕೆಟ್ ಮನಿಗೂ, ಅವ್ರ ಬಾಡಿಗೆಗೆ, ಅವ್ರ ಊಟಕ್ಕೆ ಅಪ್ಪ ಅಮ್ಮನ ಮೇಲೆ ಡಿಪೆಂಡ್ ಆಗಬೇಕು. ಈಗ ಒಬ್ಬರು ಬಂದು ಮೇಡಮ್ ನಮ್ಗೆ ಪೋಸ್ಟ್ಪೋನ್ ಮಾಡಿಸಿ ಅಂತ ಕೇಳ್ತಾರೆ, 100 ಜನ ಬಂದು ಮೇಡಮ್ ದಯವಿಟ್ಟು ನಾವೆಲ್ಲ ಓದಿದ್ದೀವಿ, ಇವ್ರುಗಳು ಈ ಥರ ದಾರಿ ತಪ್ಪಿಸ್ತಾ ಇದ್ದಾರೆ ಸ್ಟೂಡೆಂಟ್ಸು, ನೀವು ಈ ಥರ ನಮ್ಮನ್ನು ಒಗ್ಗೂಡಿಸಿದ್ರಿ, ಆರ್ಗನೈಸೇಷನಲ್ಲಿ ಸೆಟಪ್ ಮಾಡಿದ್ರಿ, ನಮಗೊಂದು ವಾಯ್ಸ್ ಕೊಟ್ರಿ, ಅದನ್ನು ಅವ್ರು ಮಿಸ್ಯೂಸ್ ಮಾಡ್ಕೋತಿದ್ದಾರೆ ಅಂತ 1000 ಜನ ಸ್ಟೂಡೆಂಟ್ಸ್ ಹೇಳಿದಾಗ ಒಬ್ಬರು ಮಾತು ಕೇಳಲ್ಲ, ನಾನು 1000 ಜನ ಸ್ಟೂಡೆಂಟ್ಸ್ ಮಾತು ಕೇಳಲ್ಲ, ಇವ್ರ ಸ್ವಾರ್ಥಕ್ಕೆ ಹೇಳಿದಾಗ. ಇವತ್ತು ಸರ್ ನಾನು ಹೇಳ್ತೀನಿ, ಅಲ್ಲೇನಾದರೂ KAS ಇದರಲ್ಲಿ ಭ್ರಷ್ಟಾಚಾರ ನಡೀಲಿ ಸರ್, ನಾನು ಅದ್ರ ವಿರುದ್ಧ ಸ್ಟೂಡೆಂಟ್ಸ್ ಪರ ನಿಂತ್ಕೋತೀನಿ. ಓಕೆ, ಇಷ್ಟೆಲ್ಲ ಮಾಡ್ತಾ ಇದ್ದೀರಾ ನೀವು, ಮುಂದಿನ ವಿಧಾನಸಭಾ ಚುನಾವಣೆ ಟಿಕೆಟ್ ಆಕಾಂಕ್ಷೆಯ? ಖಂಡಿತ ಸರ್. ಪೊಲಿಟಿಕ್ಸಲ್ಲಿ ಎಲೆಕ್ಷನಲ್ಲಿ ನಾನು ಜನಗಳ ಜೊತೆ ಕೆಲಸ ಮಾಡಬೇಕು ಅಂತ ಬಂದಿರುವಂಥ ಹೆಣ್ಮಗಳು. ತುಂಬ ಕಷ್ಟಪಟ್ಟು ಸರ್ ನನ್ನ ಲೈಫ್ ಪೂರ್ತಿ ಇದಕ್ಕೆ ಪ್ರಿಪೇರ್ ಆಗಿರುವಂಥವಳು. ಸುಮ್ಮನೆ ಏನೋ ಬೆಳಗ್ಗೆ ಎದ್ದು ಬಂದು ಪೊಲಿಟಿಕ್ಸ್ ಮಾಡ್ತೀನಿ ಅಂತ ಬಂದವಳಲ್ಲ ಸರ್. ನಾನು ಸಣ್ಣ ವಯಸ್ಸಿಂದ ಆಸೆ ಇಟ್ಕೊಂಡು ಅದಕ್ಕೆ ತಕ್ಕನಾಗಿ ನನ್ನ ಎಜುಕೇಷನ್ ತೊಗೊಂಡು ಅಮೆರಿಕಾದಲ್ಲೂ ಪಬ್ಲಿಕ್ ಪಾಲಿಸಿ ಓದಿ ವಿಶ್ವಸಂಸ್ಥೆಯಲ್ಲಿ ಕೆಲಸ ಮಾಡಿ ಅಂಥ ಕೆಲಸ ಎಲ್ಲ ಬಿಟ್ಟು ಇಲ್ಲಿ ಬಂದಿರೋಳು ಸರ್. ಇಲ್ಲಿ ಬಂದು ಸ್ಟ್ರಗಲ್ ಮಾಡಿರೋಳು. ಜನಗಳು ನಿಮ್ಮಿಬ್ಬರಿಂದ ಬೆಳೆದಿದ್ದೀನಿ ನಾನು, ಇಲ್ಲ ಅಂತ ನಾನು ಯಾವತ್ತೂ ಹೇಳಲ್ಲ. ಅಂದಮೇಲೆ ಎಲೆಕ್ಷನ್ ನಿಲ್ಲೋವರೆಗೂ ಯು ಕ್ಯಾನ್ ನೆವರ್ ಬಿ ಎ ಲೀಡರ್. ಜನ ನಿಮ್ಮನ್ನು ಒಪ್ಪಿ ವೋಟ್ ಹಾಕಿದ್ರೆ ಅಷ್ಟೇ. ನಿಮಗೆ ಗೊತ್ತಲ್ವ ಸರ್ ಬೆಲೆ.